ಡಿಸಿಎಂ ಡಿಕೆಶಿ ಒತ್ತಡಕ್ಕೆ ಮಣಿದ್ರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದೊಂದು ಕುತೂಹಲ. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ತಿಕ್ಕಾಟ ಮತ್ತಷ್ಟು ಹೆಚ್ಚಾಗುತ್ತಾ ಇದರಿಂದ ಅನ್ನೋದು ಪ್ರಶ್ನೆ. ರಾಮನಗರ ಹೆಸರು ಮರುನಾಮಕರಣ ವಿಚಾರದಲ್ಲಿ ಹಗ್ಗ ಜಗ್ಗಾಟ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡೋದಕ್ಕೆ ಡಿಸಿಎಂ ಡಿಕೆಶಿ ಪ್ರಯತ್ನ. ನೋಡಿ, ರಾಮನಗರ ಅಂದಿದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ? ರಾಮನಗರ ಅಂದಿದ ತಕ್ಷಣ ಎರಡು ಪ್ರಬಲ ಪಕ್ಷಗಳು ನೆನಪಾಗತ್ತೆ ಮತ್ತು ರಾಜ್ಯದ ಪ್ರಬಲ ಸಮುದಾಯದ ನಾಯಕರುಗಳು ನೆನಪಾಗ್ತಾರೆ. ಒಂದು ಕಾಂಗ್ರೆಸ್ಸು, ಮತ್ತೊಂದು JDS, ಒಂದು ಕುಮಾರಸ್ವಾಮಿ ಅವರು, ಇನ್ನೊಂದು DK ಶಿವಕುಮಾರ್ ಅವರು. ರಾಮನಗರ ಅನ್ನೋದು ನಮ್ಮ ಅಸ್ಮಿತೆ ಅನ್ನೋದು ಇಲ್ಲಿ JDSನವರ ಮಾತು. ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವರು ರಾಮನಗರದ ಹೆಸರನ್ನೇ ಬದಲಾವಣೆ ಮಾಡ್ತೀವಿ ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಹೇಳಬೇಕು ಅಂದರೆ ಈ ಇಬ್ಬರ ನಾಯಕರ ನಡುವೆ ಸುಮಾರು ದಿನಗಳಿಂದ ಏನು ಸರಿ ಇಲ್ಲ. ಶೀತಲ ಸಮರ ಅನ್ನೋದು ನಡೀತಾ ಇತ್ತು, ಅದಾದ್ಮೇಲೆ ಜಗಜ್ಜಾಹಿರು ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ರಾಮನಗರ ಹೆಸರು ಬದಲಾವಣೆ ವಿಚಾರದಲ್ಲಿ ನಾವು ಒಳಗಿನ ಲೆಕ್ಕಾಚಾರಗಳು ನೋಡಿದ್ರೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋದು ಇದೆ. ಮಧ್ಯದಲ್ಲಿ CM ತಗ್ಲಾಕೊಂಡಂಗೆ ಕಾಣಿಸ್ತಾ ಇದೆ. ಇವತ್ತು ಈ ವಿಚಾರದ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆ ಇದೆಯಾ ಅಂತ ಶಿವು? ಇವತ್ತಿನ ಸಂಪುಟ ಸಭೆಯಲ್ಲಿ 11 ಗಂಟೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಸಂಪುಟ ಸಭೆಯಲ್ಲಿ ಹಲವು ವಿಷಯಗಳು ಇವತ್ತು ಚರ್ಚೆಗೆ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಮನಗರಕ್ಕೆ ಮರುನಾಮಕರಣವನ್ನ ಮಾಡಬೇಕು ಅನ್ನುವಂತಹ ಪ್ರಸ್ತಾಪ ಕೂಡ ಇದೆ. ಯಾಕಂದ್ರೆ ಹಿಂದೆ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ರಾಮನಗರ ಹೆಸರು ಬದಲಾವಣೆಯನ್ನ ಮಾಡಬೇಕು, ಅದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡ್ಬೇಕು ಅಂತೇಳಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ಸಂಪುಟ ಒಪ್ಪಿಗೆಯನ್ನ ಕೊಟ್ಟು ಆ ನಂತರ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿತ್ತು. ಸೊ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇತ್ತು. ರಾಮನಗರ ಅನ್ನುವಂತ ಹೆಸರಿಗೆ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಿದ್ದೆ ಆದ್ರೆ ರಿಯಲ್ ಎಸ್ಟೇಟ್ ಬೂಮ್ ಆಗತ್ತೆ, ಅಲ್ಲಿರುವಂತಹ ರೈತರಿಗೆ ಹೆಚ್ಚಿನ ಒಂದು ಲಾಭ ಆಗತ್ತೆ, ಹಾಗೆ ಕೈಗಾರಿಕೆಗಳು ಕೂಡ ಅಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ. ಸೊ ಇದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನ ಮಾಡಬಹುದು ಅನ್ನುವಂತ ಲೆಕ್ಕಾಚಾರವನ್ನ DK ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತಂದು ರಾಮನಗರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಮುಂದಾಗಿದ್ರು. ಸೊ ಹಾಗಾಗಿ ಸಂಪುಟ ಸಭೆಯಲ್ಲಿ ಅದನ್ನ ಒಪ್ಪಿಕೊಂಡು ಕೇಂದ್ರ ಸರ್ಕಾರಕ್ಕೂ ಕೂಡ ಶಿಫಾರಸನ್ನ ಮಾಡಲಾಗಿತ್ತು, ಕೇಂದ್ರದ ಒಪ್ಪಿಗೆಯನ್ನ ಪಡೆಯೋದಕ್ಕೆ. ಆದ್ರೆ ಕೇಂದ್ರ ಗೃಹ ಇಲಾಖೆ ಅದನ್ನ ಮತ್ತೆ ವಾಪಸ್ ಕಳಿಸುತ್ತೆ. ಯಾವುದೇ ಕಾರಣಕ್ಕೂ ಹೆಸರು ಬದಲಾವಣೆ ಮಾಡೋದು ಬೇಡ, ಯಥಾಸ್ಥಿತಿಯನ್ನ ನೀವು ಮುಂದುವರಿಸಿ, ಅಂದ್ರೆ ರಾಮನಗರ ಹೆಸರು ಏನಿದೆ ಅದನ್ನೇ ರಾಮನಗರ ಜಿಲ್ಲೆ ಅಂತಲೇ ನೀವು ಮುಂದುವರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಕಳಿಸಿದ್ದಂತಹ ಒಂದು ಪ್ರಸ್ತಾವನೆಯನ್ನ ತಿರಸ್ಕರಿಸಿತ್ತು. ಕೇಂದ್ರ ತಿರಸ್ಕರಿಸಿದ ಮೇಲೆ ರಾಜ್ಯ ಸರ್ಕಾರ ಕೂಡ ಸೈಲೆಂಟ್ ಆಗಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವರ ನಡುವೆ ಇರುವಂತಹ ಒಂದು ಜಿದ್ದು ಮತ್ತೊಮ್ಮೆ ರಾಮನಗರದ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಒಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತ ಒಂದು ನಿರ್ಣಯವನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳೋದಂತ ಸಾಧ್ಯತೆಗಳಿದೆ. ಯಾಕಂದ್ರೆ DK ಶಿವಕುಮಾರ್ ಅವರ ಹಿಂದಿರುವಂತ ಲೆಕ್ಕಾಚಾರಗಳು ಅದು. ಜೊತೆಗೆ ರಾಮನಗರ ಹೆಸರು ರಾಮದೇವರ ಬೆಟ್ಟದಿಂದಾಗಿ ರಾಮನಗರ ಅನ್ನುವಂತ ಹೆಸರು ಬಂದಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೇರ್ಪಡಿಸಿ ರಾಮನಗರ ಜಿಲ್ಲೆಯನ್ನ ಹೊಸದಾಗಿ ಅಸ್ತಿತ್ವಕ್ಕೆ ತಂದಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಭಾವನಾತ್ಮಕವಾಗಿ ಕೆಲವು ಸಂಬಂಧಗಳು ಕೂಡ ಅದರ ಜೊತೆಗೆ ತಲುಪು ಹಾಕೊಂಡಿದೆ. ಜೊತೆಗೆ ಹಾಸನದಿಂದ ಮೂಲತಃ ಹಾಸನದವರಾದ್ರೂ ಕೂಡ ಕುಮಾರಸ್ವಾಮಿ ಅವರು ಬಿಡದಿಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಷ್ಟರ ಮಟ್ಟಿಗೆ ರಾಮನಗರ ಜಿಲ್ಲೆಯ ಜನರ ಜೊತೆ ಸಾಕಷ್ಟು ಭಾವನಾತ್ಮಕ ಸಂಬಂಧವನ್ನ ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ. ಈಗ DK ಶಿವಕುಮಾರ್ ಅವರ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಹೊರಟಿರೋದ್ರಿಂದ ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಸಾಕಷ್ಟು ಅಸಮಾಧಾನ ಇದೆ. ರಾಮನಗರ ಜಿಲ್ಲೆ ಅಂತ ಮಾಡಿರುವಂತದ್ದು ನಾನು ಅದನ್ನ ಈಗ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ರಿಯಲ್ ಎಸ್ಟೇಟ್ ಅನ್ನ ಕೊಳ್ಳೆ ಹೊಡೆಯೋದಕ್ಕೆ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ರೈತರ ಜಮೀನುಗಳನ್ನ ಒಡೆದು ಅದನ್ನ ರಿಯಲ್ ಎಸ್ಟೇಟ್ ಕುಳಗಳಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಅಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿತ್ತು. ಅಲ್ಲಿ ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಮಾಡಿ ಕೇಂದ್ರ ಸಚಿವರಾಗಿರೋದ್ರಿಂದ ಸಹಜವಾಗಿ ಅಲ್ಲಿ ಒತ್ತಡವನ್ನ ತಂದು ಕೇಂದ್ರ ಗೃಹ ಇಲಾಖೆಯಿಂದ ಇದನ್ನ ಪ್ರಸ್ತಾಪವನ್ನ ತಿರಸ್ಕರಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಈಗ ಮತ್ತೆ ಕುಮಾರಸ್ವಾಮಿ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ DK ಶಿವಕುಮಾರ್ ಹೊರಟಂತೆ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡವನ್ನ ತಂದು
ಇವತ್ತಿನ ಸಂಪುಟ ಸಭೆಯಲ್ಲೂ ಕೂಡ ತರೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಮತ್ತಷ್ಟು ಕಗ್ಗಂಟೆಗಳನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಶಿವ, ಈಗ ಆಲ್ರೆಡಿ ನಾವು ರಾಜ್ಯಪಾಲರು ವರ್ಸಸ್ ಸರ್ಕಾರ, ಕೇಂದ್ರ ವರ್ಸಸ್ ಕಾಂಗ್ರೆಸ್ ಸರ್ಕಾರ, ಈ ಥರ ಭಾಳಷ್ಟು ವಿಚಾರದಲ್ಲಿ ಆಗಿರೋದು ನಾವು ನೋಡಿದ್ದೇವೆ. ಈಗ ರಾಮನಗರ ವಿಚಾರದಲ್ಲೂ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಈಗ ಆಲ್ರೆಡಿ ಕೇಂದ್ರದಿಂದ ಬೇಡ ಅನ್ನುವಂಥದ್ದನ್ನು ಹೇಳಲಾಗಿದೆ. ಆದರೂ ಅದಕ್ಕೆ ಸೆಡ್ಡು ಹೊಡೆದು ತೀರ್ಮಾನ ಮಾಡಿದ್ದೇ ಆಗಿದ್ದಲ್ಲಿ ಏನೇನು ಸಮಸ್ಯೆಗಳಿಗೆ ಎದುರಾಗ್ಬೋದು, ಯಾವ್ಯಾವ ಥರದ ಸವಾಲುಗಳನ್ನು ಎದುರಿಸಬೇಕಾಗ್ಬೋದು, ಮತ್ತು ಆ ಆಪ್ಷನ್ಸ್ ಇರುತ್ತಾ ರಾಜ್ಯ ಸರ್ಕಾರಕ್ಕೆ? ಅಂದರೆ ಕೇಂದ್ರ ಸರ್ಕಾರದಿಂದ ಬೇಡ ಅಂತ ಹೇಳಿದ್ರು ಕೂಡ ಮಾಡುವಂಥ ಅವಕಾಶ ನೀತಿ ರಾಜ್ಯ ಸರ್ಕಾರಕ್ಕೂ ಕೂಡ ಹೆಸರು ನಾಮಕರಣ ಮಾಡೋದಕ್ಕೆ, ಹೆಸರು ಬದಲಾವಣೆ ಮಾಡೋದಕ್ಕೆ ಅವಕಾಶಗಳಿದೆ. ಯಾಕೆಂದ್ರೆ ಆ ಸಂವಿಧಾನದಲ್ಲೇ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಹಿಂದೆ ಮದ್ರಾಸ್ ಅನ್ನುವಂತಹ ಹೆಸರನ್ನ ಚೆನ್ನೈ ಅಂತೇಳಿ ಮಾಡಿ ಜಯಲಲಿತಾ ಅವರು ಅದನ್ನ ಅಕ್ಸೆಪ್ಟ್ ಮಾಡಿರುವಂತದ್ದು, ಕೇಂದ್ರ ಸರ್ಕಾರಕ್ಕೆ ಅದನ್ನ ಕಳಿಸಿ ಅಲ್ಲಿಂದ ಒಪ್ಪಿಗೆಯನ್ನ ಪಡೆದಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಬೇರೆ ಬೇರೆ ನಗರಗಳ ಹೆಸರನ್ನು ಕೂಡ ಈಗಾಗಲೇ ಬದಲಾವಣೆ ಮಾಡಿರುವಂತದ್ದನ್ನು ನಾವು ಗಮನಿಸಿದ್ದೇವೆ. ಪ್ರಯಾಗ್ರಾಜ್ ಇರ್ಬೋದು, ಅಲಹಾಬಾದ್ಗೆ ಪ್ರಯಾಗ್ರಾಜ್ ಅಂತ ಹೆಸರನ್ನ ಇಟ್ಟಿರುವಂತದ್ದನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಸೊ ಈ ರೀತಿಯಾಗಿ ಹೆಸರುಗಳನ್ನ ಬದಲಾವಣೆ ಮಾಡ್ಲಾಗ್ತಾ ಇದೆ. ಈಗ ರಾಮನಗರ ಜಿಲ್ಲೆಗೆ ಇಟ್ಟಿರುವಂತಹ ಹೆಸರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಕನಸು. ಆದ್ರೆ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರಗಳು, ಅಭಿವೃದ್ಧಿಯ ವಿಚಾರಗಳು ಕೂಡ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮಾಡಿದ್ರೆ ಬೆಂಗಳೂರು ಹೆಸರು ಅಲ್ಲಿ ತಲುಪುವುದರಿಂದ ಸಹಜವಾಗಿ ವಿಶ್ವದ ಉದ್ಯಮಿಗಳ ಒಂದು ಗಮನವನ್ನ ಸೆಳೆಯಬಹುದು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಸಹಜವಾಗಿ ಬೆಂಗಳೂರು ಅಂತ ಹೇಳಿ ಬರುತ್ತೆ. ಸಿಟಿ, ಕೈಗಾರಿಕೆಗಳ ಹಬ್ಬು, ಐಟಿ ಹಬ್ಬು ಅನ್ನುವಂಥದ್ದು ಈಗಾಗಲೇ ವಿಶ್ವ ಮಟ್ಟದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಹಾಗಾಗಿ ಉದ್ಯಮಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಹೆಚ್ಚಿನ ಉದ್ಯಮಗಳು ಬಂದಿದ್ದೇ ಆದ್ರೆ ಕೈಗಾರಿಕಾ ಕ್ಷೇತ್ರ ಅಲ್ಲಿ ವಿಸ್ತರಣೆ ಆಗತ್ತೆ, ಅಲ್ಲಿರುವಂತಹ ಜನರಿಗೆ ಕೆಲಸಗಳು ಸಿಗುತ್ತೆ, ಯುವಕರಿಗೆ ಉದ್ಯೋಗಗಳು ಸಿಗುತ್ತೆ, ಹಾಗೆ ರೈತರಿಗೂ ಕೂಡ ಹೆಚ್ಚಿನ ಆದಾಯ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಇದೆ. ಮತ್ತೆ ಮತ್ತಷ್ಟು ಅಭಿವೃದ್ಧಿಗಳಾಗತ್ತೆ, ಮೂಲಸೌಕರ್ಯಗಳ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಅದು ಬೇಕಾಗಿಲ್ಲ. ರಾಮನಗರ ಜಿಲ್ಲೆಯಾಗಿ ಉಳ್ಕೊಳ್ಬೇಕು, ರಾಮದೇವರ ಬೆಟ್ಟ ಇರೋದ್ರಿಂದ ರಾಮನಗರ ಹೆಸರು ಸೂಕ್ತವಾಗಿದೆ. ಜೊತೆಗೆ ಜಿಲ್ಲೆಯ ಜನರು ಕೂಡ ರೈತಾಪಿ ಜನರಿದ್ದಾರೆ. ಹಾಗಾಗಿ ಇಲ್ಲಿ ಕೈಗಾರಿಕೆಗಳು ಬಂದಿದ್ದೆ ಅಂದ್ರೆ ರೈತರನ್ನ ಒಕ್ಕಲೆಬ್ಬಿಸುವಂತ ಒಂದು ಪ್ರಯತ್ನಗಳಾಗತ್ತೆ. ಹಾಗಾಗಿ ಇಲ್ಲಿ ಆ ಹೆಸರನ್ನ ಬದಲಾವಣೆ ಮಾಡೋದು ಬೇಡ ಅಂತೇಳಿ ಕುಮಾರಸ್ವಾಮಿ ಅವರ ಅಭಿಪ್ರಾಯ. ಈಗಾಗಲೇ ನಾವು ಸಾಕಷ್ಟು ವಿಧೇಯಕಗಳನ್ನ ರಾಜ್ಯಪಾಲರು ವಾಪಸ್ ಕಳಿಸಿರುವಂತದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಪದೇ ಪದೇ ಬದಲಾವಣೆ ಮಾಡಿ ಇದು ಸರಿ ಇಲ್ಲ ಅಂತೇಳಿ ವಿವರಣೆಯನ್ನ ಕೇಳುವಂತದ್ದನ್ನು ಕೂಡ ನೋಡಿದ್ದೇವೆ. ರಾಜ್ಯ ಸರ್ಕಾರ ಮತ್ತೆ ರಾಜ್ಯ ಭವನದ ನಡುವೆ ಸಾಕಷ್ಟು ಸಂಘರ್ಷಗಳು ಕೂಡ, ಈಗ ರಾಜಕೀಯ ಸಂಘರ್ಷ ಕೂಡ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಇವತ್ತಿನ ಈ ಒಂದು ಮತ್ತೆ ಮಸೂದೆಯ ಬಿಲ್ ಅನ್ನ ಅಲ್ಲಿ ತಂದು ಚರ್ಚೆಯನ್ನ ಮಾಡಿ ಮತ್ತೊಮ್ಮೆ ಶಿಫಾರಸು ಮಾಡುವಂತ ನಿರ್ಧಾರವನ್ನ ಮಾಡಿದ್ದೆ. ಆದ್ರೆ ಈ ಕಡೆ ರಾಜಭವನ ವರ್ಸಸ್ ಸರ್ಕಾರದ ರಾಜಕೀಯ ಸಂಘರ್ಷ, ಮತ್ತೊಂದು ಕಡೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಮತ್ತಷ್ಟು ಸಂಘರ್ಷಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.